71ನೇ ವನ್ಯಜೀವಿ ಸಪ್ತಾಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ಜೊತೆಗೆ ಮುಖ್ಯಮಂತ್ರಿಗಳ ಪದಕ ವಿತರಣೆಯನ್ನು ಕೂಡ ಮಾಡಿದ್ದೇನೆ. ಯಾರ್ಯಾರು ಇವತ್ತು ಪದಕ ಸ್ವೀಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಕೂಡ ಸರ್ಕಾರದ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಆಯಸ್ಸು ಆರೋಗ್ಯಗಳು ದೊರಕಲಿ. ಜೊತೆಗೆ ಅವರು ಇನ್ನಷ್ಟು ಅರಣ್ಯ ಅಭಿವೃದ್ಧಿಪಡಿಸ್ತಕ್ಕಂಥ ವನ್ಯಜೀವಿ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲಿ ಅಂತೇಳಿ ಅವ್ರಿಗೆಲ್ರಿಗೂ ಕೂಡ ಹಾರೈಸ್ತೇನೆ. ಈ ವನ್ಯಜೀವಿ ಸಪ್ತಾಹ ಮಾಡ್ತಕ್ಕಂಥದ್ದು ಉದ್ದೇಶ ಜನರಲ್ಲಿ ಜಾಗೃತಿ ಬರಬೇಕು. ಅದಕ್ಕೋಸ್ಕರನೇ ಮಾನವ ವನ್ಯಜೀವಿ ಸಹಬಾಳ್ವೆ ಅಂತಕ್ಕಂಥ ಘೋಷಣೆಯೊಡನೆ ಇದು ಪ್ರಾರಂಭವಾಗಿದೆ. ಈ ವರ್ಷದ ಘೋಷವಾಕ್ಯ ಮಾನವ ವನ್ಯಜೀವಿ ಸಹಬಾಳ್ವೆ ಅಂತಕ್ಕಂಥ ಘೋಷವಾಕ್ಯದೊಡನೆ ಈ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ನೀವೆಲ್ಲ ಅರಣ್ಯ ಸಂರಕ್ಷಣೆ ಮಾಡಬೇಕು ಅಂತಕ್ಕಂಥದ್ದು ಪದಕ ಬರಲಿ ಬರದೇ ಹೋಗಲಿ ಅರಣ್ಯ ಇಲಾಖೆಯವರು ಮತ್ತು ಸಾರ್ವಜನಿಕರು ಅವ್ರಿಗೆ ಅರಣ್ಯ ಪರಿಸರದ ಬಗ್ಗೆ ಪ್ರೀತಿ ಅಭಿಮಾನ ಬರಬೇಕು. ಪ್ರೀತಿ ಅಭಿಮಾನ ಬಂದರೆ ನಾವು ಕಾಡನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ, ವನ್ಯಜೀವಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಕಾಡು ಹೆಚ್ಚಾಗಿದ್ರೇ ಕನಿಷ್ಠ ಪಕ್ಷ ಒಳ್ಳೆಯ ವಾತಾವರಣ ಒಳ್ಳೆಯ ಪರಿಸರ ಇರಬೇಕು ಅನ್ನೋದಾದರೆ ಅರಣ್ಯ ಪ್ರದೇಶ ಒಟ್ಟು ಪ್ರದೇಶದಲ್ಲಿ 33% ಇರಬೇಕು ಅಂತ ಹೇಳ್ತೀವಿ ನಾವು. 33%. ಈಗಿರ್ತಕ್ಕಂಥ 20% ಅಂತ ಇದೆ ಅಲ್ಲ, ಅಂದರೆ ಇನ್ನೂ 13% ಕಡಿಮೆ ಇದೆ ನಮ್ಮ ರಾಜ್ಯದಲ್ಲಿ. ನಾವು 33%ಗೆ ತಗೊಂಡು ಹೋಗ್ಬೇಕು. ಆ 33% ಆದಾಗ ಮಾತ್ರ ಪರಿಸರ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ನಾವು ಸಾಧ್ಯ ಆಗ್ತದೆ. ಮತ್ತು ಕಾಡು ಬೆಳೆದರೆ ನಮಗೆ ಒಳ್ಳೆ ಮಳೆ ಕೂಡ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೋಸ್ಕರ ನಾವು ಕಾಡನ್ನು ಬೆಳೆಸಬೇಕು, ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಈಗ ಮಾಡಿದ್ದೀರಿ, ಮಾಡಿಲ್ಲ ಅಂತ ನಾನೇನು ಹೇಳಕ್ಕೆ ಹೋಗೋದಿಲ್ಲ. ಆದರೆ ಅರಣ್ಯ ಇನ್ನೂ ಜಾಸ್ತಿ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ವನ್ಯಜೀವಿಗಳು ಸಾಕಷ್ಟಿದ್ದಾವೆ. ಈಗ ಆನೆಗಳ ಸಂಖ್ಯೆ ಇಡೀ ದೇಶದಲ್ಲಿ, ಕರ್ನಾಟಕದಲ್ಲಿ ನಾವು 1ನೇ ಸ್ಥಾನದಲ್ಲಿದ್ದೀವಿ ಅಂತಂದರೆ ನಾವೆಲ್ಲರೂ ಕೂಡ ಹೆಮ್ಮೆ ಪಡ್ತಕ್ಕಂಥ ವಿಚಾರನೇ. 1ನೇ ಸ್ಥಾನ. ಅರಣ್ಯ ಚಿರತೆಗಳು ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದ್ದೀವಿ. 1ನೇ ಸ್ಥಾನ ಆನೆಗಳು ದೇಶದಲ್ಲೇ, ಕರ್ನಾಟಕದ ಅರಣ್ಯದಲ್ಲಿರ್ತಕ್ಕಂಥದ್ದು
ಇಡೀ ದೇಶದಲ್ಲಿ 1ನೇ ಸ್ಥಾನ. ಮತ್ತು ಹುಲಿ, ಚಿರತೆಗಳು ಇವು 2ನೇ ಸ್ಥಾನದಲ್ಲಿ ದೇಶದಲ್ಲಿದ್ದಾವೆ. ಸಂರಕ್ಷಣೆ ಮಾಡಿರೋದ್ರಿಂದಲೇ ಇಷ್ಟೊಂದು ನಾವು 1ನೇ ಸ್ಥಾನ 2ನೇ ಸ್ಥಾನ ಇರಲಿಕ್ಕೆ ಸಾಧ್ಯ ಆಗಿರತಕ್ಕಂಥದ್ದು. ಎಲ್ಲ ಪ್ರಾಣಿಗಳು ಏನೇನಿದ್ದಾವೆ ಅರಣ್ಯದಲ್ಲಿ ಅವೆಲ್ಲವೂ ಕೂಡ ಇಡೀ ದೇಶದಲ್ಲಿ 1ನೇ ಸ್ಥಾನಕ್ಕೆ ಬರ್ತಕ್ಕಂಥ ರೀತಿಯಲ್ಲಿ ಸಂರಕ್ಷಣೆಯನ್ನು ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ಮಾನವ ಪ್ರಾಣಿಗಳ ಘರ್ಷಣೆ ಶುರುವಾಗ್ಬಿಟ್ಟದೆ. ಕಾಡಿನಿಂದ ಎಲ್ಲ ಪ್ರಾಣಿಗಳೆಲ್ಲ ಬರೋದು, ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು ಆಗ್ತಾ ಇದೆ. ಈ ಘರ್ಷಣೆ ಕೊಡಗಿನಲ್ಲಿ ಆಗ್ತಾ ಇದೆ. ಪೊನ್ನಣ್ಣ ಅದನ್ನೇ ಹೇಳ್ತಾ ಇದ್ರ. ಯಾಕೆ ಆಗ್ತಾ ಇದೆ? ಇದನ್ನು ಕಡಿಮೆ ಮಾಡಬೇಕಲ್ವಾ, ಅಥವಾ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕಲ್ವಾ? ಅರಣ್ಯದಲ್ಲಿರಬೇಕು ಪ್ರಾಣಿಗಳು ಅಲ್ಲ, ಹುಲಿ, ಸಿಂಹ, ಆನೆಗಳು, ಚಿರತೆಗಳು ಅವೆಲ್ಲ ಕಾಡಲಿರಬೇಕು. ಅವೆಲ್ಲ ಕಾಡಿನಿಂದ ಹೊರಗಡೆ ಬಂದ್ಬಿಡ್ತವೆ. ಯಾಕೆ ಬರ್ತಾ ಇದ್ದಾವೆ? ಇದ್ರ ಬಗ್ಗೆ ಸಂಶೋಧನೆ ಆಗಬೇಕು ಅಲ್ವಾ? ಸಂಶೋಧನೆ ನಡೀಬೇಕು. ಸಂಶೋಧನೆ ಮಾಡಿ ಎಲ್ಲಿ ನಾವು ಇದನ್ನು ತಪ್ಪಿಸಲಿಕ್ಕೆ ಸಾಧ್ಯ ಆಗ್ತದೆ, ಇದನ್ನು ತಪ್ಪಿಸಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ಅಲ್ವಾ? ಈಗ ಪರಿಹಾರ ಕೊಡ್ತೀವಿ ನಾವು, ಮನುಷ್ಯ ಸತ್ತರೆ ಅಥವಾ ಅಂಗವಿಕಲನಾದರೆ ಅವ್ರಿಗೆ ಪರಿಹಾರ ಕೊಡ್ತೀವಿ. ಪರಿಹಾರ ಕೊಡೋದು ದೊಡ್ಡಸ್ತಿಕೆ ಅಲ್ಲ, ಒಂದು ಸರ್ಕಾರದ ಕೆಲಸ ಅಲ್ಲ. ಈ ಸಂಘರ್ಷಣೆ ಆಗಬಾರದು, ಆ ರೀತಿ ತಡೆ ಹಿಡಿತಕ್ಕಂಥ, ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಅದಕ್ಕೆ ನಾನು ಈಶ್ವರ್ ಖಂಡ್ರೆ ಅವ್ರಿಗೆ ಹೇಳಿದ್ದೀನಿ, ಅರಣ್ಯ ಸಚಿವರು ಅವರು ಆಸಕ್ತಿ ತಗೊಂಡು ಮಾಡ್ತಾರೆ, ಬಟ್ ಇನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತೇಳಿ ನನಗನ್ನಿಸುತ್ತೆ. ಮಾಡ್ತೀರಿ. ಒಂದು ಅರಣ್ಯ ರಕ್ಷಣೆ ಮಾಡ್ತಕ್ಕಂಥದ್ದು ಮತ್ತು ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು. ಎರಡನೇದು ವನ್ಯ ಪ್ರಾಣಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು, ಅವುಗಳ ಸಂತಾನವನ್ನು ಹೆಚ್ಚು ಮಾಡ್ತಕ್ಕಂಥದ್ದು, ಅವರ ಜಾಸ್ತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಮಾನವ, ಈಗ ನಾವು ಘೋಷವಾಕ್ಯ ಹೇಳಿದ್ದೀವಿ ಏನಂತ, ಮಾನವ ವನ್ಯಜೀವಿಗಳು ಸಹಬಾಳ್ವೆಯಿಂದ ಇರಬೇಕು. ಮತ್ತು ಘರ್ಷಣೆ ನಡೀತಲೇ ಇದ್ರೆ ಸಹಬಾಳ್ವೆ ಎಲ್ಲಿಂದ ಬರ್ತದೆ? ಘರ್ಷಣೆ ನಡೀತಲೇ ಇರ್ತದೆ, ಇನ್ನೂ ಹೆಚ್ಚಾಗುತ್ತಲೇ ಇದೆ. ನಮಗೂ ಹೇಳಿ ಹೇಳಿ ಸಾಕಾಗ್ಬಿಡ್ತದೆ. ಆನೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ, ಚಿರತೆಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ, ಹುಲಿಗಳೆಲ್ಲ ಹೊರಗಡೆ ಬಂದ್ಬಿಟ್ಟಿದ್ದಾವೆ ಅಂತ ಭಾಳ ಜನ ಫೋನ್ ಮಾಡ್ತಾರೆ. ಆಮೇಲೆ ಆನೆಗಳ ಕಳ್ತನ ಮಾಡ್ತಕ್ಕಂಥದ್ದು, ಆನೆಗಳ ಹುಲಿಗಳನ್ನು ಸಾಯಿಸ್ತಕ್ಕಂಥದ್ದು, ಇವು ಕೂಡ ಇತ್ತೀಚಿನ ನಾವು ವರದಿಗಳನ್ನು ನೋಡ್ತಾ ಇದ್ದೀವಿ. ಇವನ್ನೆಲ್ಲ ತಪ್ಪಿಸ್ಬೇಕು. ನೀವು ಅಲ್ಲಿ ಫಾರೆಸ್ಟ್ ಆಫೀಸರ್ಗಳು, ಅಲ್ಲಿ ಫಾರೆಸ್ಟ್ಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸ್ವಲ್ಪ ಜವಾಬ್ದಾರಿಯಿಂದ ಕೆಲಸ ಮಾಡಿದ್ರೆ ಇಂಥವೆಲ್ಲ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಮಹದೇಶ್ವರ ಬೆಟ್ಟದಲ್ಲಿ ಇತ್ತೀಚೆಗೆ ಹುಲಿ ಸತ್ತೋಗಿದೆ. ಆಮೇಲೆ 2 ಹುಲಿಗಳೆಲ್ಲ 6 ಸತ್ತಿದ್ದಾವೆ, 6 ಸತ್ತೋಗಿದ್ದಾವೆ. ನೋಡಿ ಯಾಕೆ ಸತ್ತೋದು? ಕಾರಣ ಏನಪ್ಪ ಅಂತಂದರೆ, ಹಸು ಕೊಂದಾಕ್ಬಿಟ್ಟಿತ್ತು, ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಟ್ರು. ಇಂಥವೆಲ್ಲ ನಡೀಬಾರ್ದು.
ಹಸು ಸಾಯಿಸ್ಬಿಟ್ಟಿತ್ತಂತೆ ಹುಲಿ, ಅದಕ್ಕೆ ದ್ವೇಷದಿಂದ ವಿಷ ಹಾಕ್ಬಿಟ್ಟು ಸಾಯಿಸ್ಬಿಡೋದು. ಸೊ ಇಂಥವೆಲ್ಲ ಆಗಬಾರ್ದು, ಇಂಥವೆಲ್ಲ ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಯಾರೇ ಹುಲಿ ಸತ್ತರೂ ಕೂಡ ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮವನ್ನು ಪೊಲೀಸ್ ಇಲಾಖೆಯಿಂದ ನಾವು ತಗೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವ್ರು ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿರಲಿ, ಮತ್ತು ಕಾರಣ ಇಲ್ಲದೇ ಯಾವುದು ವನ್ಯ ಪ್ರಾಣಿಗಳನ್ನು ಕೊಲ್ಲಬಾರ್ದಲ್ಲ, ಕೊಂದಾಗ್ತಕ್ಕಂಥ ಕೆಲಸ ಮಾಡ್ತಾರೆ. ಅಂಥವ್ರ ಮೇಲೆ ಕಠಿಣವಾದಂಥ ಕ್ರಮಗಳನ್ನು ತಗೋಬೇಕು. ಅದು ಬೇರೆಯವರಿಗೆ ಭಯ, ಹೆದರಿಕೆ ಬರ್ತಕ್ಕಂಥ ರೀತಿಯಲ್ಲಿ ಕೆಲಸ ಆಗಬೇಕು. ಸೊ ಅದು ಮಾಡ್ತಕ್ಕಂಥದ್ದು. ಅದಕ್ಕೆ ಈ ರೈಲ್ವೆ ಬ್ಯಾರಿಕ್ಯಾಡು ಎಷ್ಟು ಜಲ್ದಿ ಮಾಡಿಸಿ ಮುಗಿಸಿಯಪ್ಪ. ಏಯ್ ನೋಡಮ್ಮ, ಅವ್ರು ಯಾರು ಅದು ಮಾಡಿ ಮುಗಿಸಿ ಅದನ್ನು. ಇಡೀ ಇದಕ್ಕೆ ಫಾರೆಸ್ಟಿಗೆ ಅದನ್ನು ಮಾಡಿ ಮುಗಿಸಿ. ನೀವು ದುಡ್ಡು ಇಲ್ಲದೆ ನಿಮಗೆ ಇದರಲ್ಲಿ ಪರಿಸರ ಇಲಾಖೆ ಇದರಲ್ಲಿ ಇದೆ ಅಂಥದ್ದು ಮಾಲಿನ್ಯ ನಿಯಂತ್ರಣ ಮಂಡಳಿ ದುಡ್ಡು ಯಾಕೆ ತಗೊಳ್ಳಲ್ಲ ನೀವು? ಮಾಡಿ ಅದನ್ನು ಮಾಡಿ ನಿಲ್ಲಿಸಿ. ಇದು ಆಗದೆ ಹೋದರೆ ನೋಡಿ, ನಮ್ಮಲ್ಲಿ ಈ ಎಷ್ಟು 40,678.23 ಚದರ ಕಿಲೋಮೀಟರ್ ಅರಣ್ಯ ಪ್ರದೇಶ ಇದೆ. ಅದರಲ್ಲಿ 11,476.68 ಚದರ ಕಿಲೋಮೀಟರ್ ಸುರಕ್ಷಿತ ಪ್ರದೇಶ ಇದೆ. ಸುರಕ್ಷಿತ ಪ್ರದೇಶ ಇದೆ. ಬರೀ ಸುರಕ್ಷಿತ ಪ್ರದೇಶ ಇದೆ, ನಮಗೆ ಇದು ಇಷ್ಟು ಹೇಳ್ಕೊಂಡ್ರೆ ಪ್ರಯೋಜನ ಆಗೋದಿಲ್ಲ. ಪ್ರಾಣಿಗಳು ಸುರಕ್ಷಿತವಾಗಿರಬೇಕು, ಕಾಡು ಅಭಿವೃದ್ಧಿ ಆಗಬೇಕು. ಆ ದಿಕ್ಕಿನಲ್ಲಿ ಹೆಚ್ಚು ಪ್ರಯತ್ನಗಳನ್ನು ಮಾಡಬೇಕು. ಫಾರೆಸ್ಟ್ನವರು ಈಗ ನಿಮಗೆಲ್ಲ ಪದಕ ಯಾಕೆ ಕೊಡ್ತೀವಿ ಅಂತಂದರೆ ನೀವೆಲ್ಲ ಇವರೆಲ್ಲ ರಕ್ಷಣೆ ಮಾಡ್ತೀರಿ ಅನ್ನೋ ಕಾರಣಕ್ಕೋಸ್ಕರ ಬೇರೆಯವರು ಕೂಡ ಪದಕಗಳನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು. ಒಟ್ಟಾರೆಯಾಗಿ ಅರಣ್ಯ ಪ್ರದೇಶದ ಅಭಿವೃದ್ಧಿ ಮಾಡ್ತಕ್ಕಂಥ, ವನ್ಯಜೀವಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡಲಿ ಅಂತ ಅರಣ್ಯ ಇಲಾಖೆಯವರು ಈ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ, ನಿಮಗೆಲ್ಲ ಇವತ್ತು ಯಾರ್ಯಾರು ಪದಕ ಪಡ್ಕೊಂಡಿದ್ದೀರಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಿ. ನಿಮ್ಮ ಕುಟುಂಬದವರು ಬಂದಿರಬೇಕು ಇಲ್ಲಿ ಏನೋ ಕಾಣಿಸುತ್ತೆ. ಕುಟುಂಬದವರು ಬಂದಿದ್ದಾರೆ ಅಂತ ಅನಿಸುತ್ತೆ. ಇವ್ರಿಗೆಲ್ಲ ನಾವು ಸನ್ಮಾನ ಮಾಡಿ ಮುಖ್ಯಮಂತ್ರಿಗಳ ಪದಕ, ಹೇಗೆ ಪೊಲೀಸ್ನವರಿಗೆ ಮುಖ್ಯಮಂತ್ರಿಗಳ ಪದಕ ಕೊಡ್ತೀವಿ, ಹಾಗೆಯೇ ನಿಮಗೂ ಮುಖ್ಯಮಂತ್ರಿಗಳ ಪದಕ ಅಂಥೇಳಿ ಕೊಡ್ತಾ ಇರ್ತಕ್ಕಂಥದ್ದು. ಇದ್ರ ಉದ್ದೇಶ ನೀವು ನಿಮ್ಮ ಕರ್ತವ್ಯ ನಿಷ್ಠೆಯನ್ನು ತೋರಿಸ್ಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರವಾಗಿ ಈ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ. ಆಮೇಲೆ ಇದು ಭಾಳ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥದ್ದು ಇದು. ಮತ್ತು ಇದೇ ಸಂದರ್ಭದಲ್ಲಿ ಪರಿಸರ ರಕ್ಷಣೆ ಮಾಡ್ತಕ್ಕಂಥ ಮಕ್ಕಳಿಗೆಲ್ಲ ಅವರಿಗೆಲ್ಲ ಸ್ಪರ್ಧೆಗಳನ್ನು ಏರ್ಪಾಡು ಮಾಡಿದ್ರಿ. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನನೂ ಕೂಡ ಕೊಟ್ಟಿದ್ದೀವಿ. ಇದು ಇದೇ ರೀತಿ ಮುಂದುವರ್ಕೊಂಡು ಹೋಗ್ತಕ್ಕಂಥ, ಯಾಕೆ ಎಲ್ಲರಿಗಿಂತ ಹೆಚ್ಚಾಗಿ ಜಾಗೃತಿ ಬರಬೇಕು, ಜನರಲ್ಲಿ ಜಾಗೃತಿ ಬರಬೇಕು, ಯುವಕರಲ್ಲಿ ಜಾಗೃತಿ ಬರಬೇಕು, ಮತ್ತು ಮಕ್ಕಳಲ್ಲಿ ಜಾಗೃತಿ ಬರಬೇಕು. ಅದಕ್ಕೋಸ್ಕರ ಈ ಸಪ್ತಾಹವನ್ನು ಆಚರಣೆ ಮಾಡ್ತಕ್ಕಂಥದ್ದು. ಜಾಗೃತಿ ಬರಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.